ಕರ್ನಾಟಕ ಗಡಿ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಬೀದರ್ ಇವರ ಸಹಯೋಗದಲ್ಲಿ ಕನ್ನಡ ಭವನ ಲಾವಣ್ಯ ಕಲ್ಯಾಣ ಮಂಟಪ ಎದುರುಗಡೆ ಚಿಕ್ಕಪೇಟೆ ರಸ್ತೆ ಬೀದರ್ನಲ್ಲಿ ಹಮ್ಮಿಕೊಂಡಿದ್ದ ಕನ್ನಡ ಭವನ ಉದ್ಘಾಟನಾ ಸಮಾರಂಭದಲ್ಲಿ ಗಡಿ ಜಿಲ್ಲೆ ಬೀದರ್ನಲ್ಲಿ ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕನ್ನಡ ಭವನವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ರಿಬ್ಬನ್ ಕಟ್ ಮಾಡುವ ಮುಖಾಂತರ ಉದ್ಘಾಟನೆ ಮಾಡಿದರು. ಬೀದರ್ ನಗರದ ಚಿಕ್ಕಪೇಟೆಯಲ್ಲಿ ನಿರ್ಮಾಣವಾಗಿರುವ ನೂತನ ಕನ್ನಡ ಸಾಹಿತ್ಯ ಭವನದ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಹಲವು ಕನ್ನಡಪರ ಹೋರಾಟಗಾರರು, ಕಲಾವಿದರು ಕನ್ನಡ ಹಾಡುಗಳಿಗೆ ಹೆಜ್ಜೆ ಹಾಕಿದರು. ಇದೇ ವೇಳೆ ಮಾತನಾಡಿದ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು, ನಮ್ಮ ಭಾಗದ ಹಲವು ಕನ್ನಡಾಭಿಮಾನಿಗಳ ಆಸೆಯಂತೆ ಇಂದು ಹಲವು ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕನ್ನಡ ಸಾಹಿತ್ಯ ಭವನ ಇಂದು ಉದ್ಘಾಟನೆಗೊಂಡಿದ್ದು ಬಹಳ ಸಂತೋಷವಾಗಿದೆ ಎಂದು ಹೇಳಿದರು. ಬೀದರ್ ಜಿಲ್ಲೆಯಲ್ಲಿ ಅದು ಜಿಲ್ಲಾ ಕೇಂದ್ರದಲ್ಲಿ ಸುಸಜ್ಜಿತವಾದಂತಹ ಕನ್ನಡ ಭವನ ನಿರ್ಮಾಣ ಆಗಬೇಕು ಅಂತ ಹೇಳಿ ಈಗಾಗಲೇ ಜೋಶಿಯವರು ಮಾತನಾಡಿದ್ರು. ಸುರೇಶ್ ಕಂಚೆಟ್ಟಿ ಅವರು ಬಹಳ ಹೋರಾಟ ಮಾಡಿದ್ದಾರೆ. ಅವ್ರ ಜೊತೆಯಲ್ಲಿ ಇನ್ನು ಹಿಂದೆ ಇದ್ದಂತ ಅಧ್ಯಕ್ಷರುಗಳು ಪ್ರಯತ್ನ ಮಾಡಿದ್ರು. ಅನೇಕ ಕಾರಣಗಳಿಂದ ಬೇರೆ ಬೇರೆ ವಿಘ್ನಗಳು ಬಂದ ಕಾರಣ ನಿವೇಶನ ಸಿಗಲಿಲ್ಲ, ಹೀಗಾಗಿ ವಿಳಂಬ ಆಗಿತ್ತು. ಅದಾದ್ಮೇಲೆ ಇವತ್ತು ನನ್ನ ಸೌಭಾಗ್ಯ ಅಂತ ತಿಳ್ಕೊತಾ ಇದ್ದೀನಿ. ನಾನು ಹೇಳಿದಾಗ ಈ ಜಮೀನು ಏನು ಇವತ್ತಿಲ್ಲಿ ನಿವೇಶನ ಇದೆ, ಈ ನಿವೇಶನ ಮಂಜೂರಿ ಮಾಡಲಾಯಿತು. ಮತ್ತೆ ಮಂಜೂರಿ ಮಾಡಿ ಅದು ಸುಮಾರು ವರ್ಷಗಳಾಗಿದ್ದಾವೆ. 5 ವರ್ಷ ನಂತರ ಯೋಗ ಅಂತ ಹೇಳಬಹುದು. ನಾನು ಮತ್ತೆ ಉಸ್ತುವಾರಿ ಸಚಿವನಾಗಿದ್ದಂತಹ ಸಂದರ್ಭದಲ್ಲಿ ಈ ಕನ್ನಡ ಭವನದ ಉದ್ಘಾಟನೆ ಮಾಡ್ತಾ ಇದ್ದೀನಿ. ಹೀಗಾಗಿ ನನಗೆ ಬಹಳ ಖುಷಿ ಮತ್ತು ಹೆಮ್ಮೆ ಸಂಗತಿಯಾಗಿದೆ ಅಂತ ಹೇಳಿಕೊಳ್ಳಬಹುದು. ನಂತರ ಮಾತನಾಡಿದ ಕಸಾಪ ಜಿಲ್ಲಾಧ್ಯಕ್ಷ ಸುರೇಶ್ ಚೆನ್ನಶೆಟ್ಟಿ ಅವರು, ಕಳೆದ 2 ವರ್ಷಗಳ ಹಿಂದೆ ನಡೆದ ಚುನಾವಣೆಯಲ್ಲಿ ಕಸಾಪದ ಎಲ್ಲ ಅಜೀವ ಸದಸ್ಯರ ಆಶೀರ್ವಾದದಿಂದ 2ನೇ ಬಾರಿಗೆ ಗೆಲುವನ್ನು ಸಾಧಿಸಿದೆ. ಆ ಸಮಯದಲ್ಲಿ ನಾನು ನೀಡಿದ ಮಾತಿನಂತೆ 2 ವರ್ಷದೊಳಗೆ ಕನ್ನಡ ಸಾಹಿತ್ಯ ಭವನದ ಉದ್ಘಾಟನೆಯನ್ನು ಮಾಡಿದ್ದೇನೆ ಎಂದು ಹೇಳಿದರು. ಪೂಜೆ ಹರ್ಕೊಂಡ ಶ್ರೀಗಳು 2 ಲಕ್ಷ ರೂಪಾಯಿಗಳನ್ನ ಬಸವರಾಜ ಧನ್ನೂರ್ ಅವರು 1 ಲಕ್ಷ ರೂಪಾಯಿಗಳನ್ನ ನೀಡಿದ್ದಾರೆ. ಜೊತೆಗೆ ನನ್ನ ಪ್ರೀತಿಯ ಸ್ನೇಹಿತ ಹನುಮಂತ ಬುಳ್ಳ 11,000 ರೂಪಾಯಿ ನೀಡಿದ್ದಾರೆ. ಶಿವಾನಂದ ಪಾಟೀಲ್ 21,000 ರೂಪಾಯಿ ನೀಡುವ ಮೂಲಕ ಎಲ್ಲ ಫ್ಯಾನ್ಗಳನ್ನ ಅವರು ದೇಣಿಗೆ ಕೊಟ್ಟಿದ್ದಾರೆ. ಈ ರೀತಿ ಹಲವಾರು ಜನ. ಅದ್ರ ಜೊತೆ ಗುರುಮ ಸಿದ್ದರೆಡ್ಡಿ ಅವರು 1 ಲಕ್ಷ ರೂಪಾಯಿಗಳನ್ನ, ಬಾಲಾಜಿ ಬಿರಾದಾರ್ ಅವರು 50,000 ನೀಡ್ತೀನಿ ಅಂತ ಹೇಳಿದ್ದಾರೆ. ಇವರೆಲ್ಲರ ಸಹಕಾರದಿಂದ ಇಷ್ಟೆಲ್ಲ ಕೆಲಸಗಳನ್ನ ಇಲ್ಲಾಗಿದೆ. ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ ಕೆಳಗೆ ಒಂದು ಸುಸಜ್ಜಿತವಾದಂತಹ ಒಂದು ದಾಸೋಹ ಭವನ ಇದೆ. ಅದ್ರ ಜೊತೆನೆ ಒಂದು ಆರ್ಟ್ ಗ್ಯಾಲರಿ ಇದೆ. ಅದ್ರ ಜೊತೆಗೆ ಒಂದು ಗ್ರಂಥಾಲಯ ಇದೆ. ಬೇರೆ ಕಡೆಯಿಂದ ಬರುವಂತಹ ನಮ್ಮ ಅತಿಥಿಗಳಿಗೆ ಇಲ್ಲಿ 4 ವಸತಿ ಕೋಣೆಗಳದಾವ. ಜೊತೆಗೆ ಕಲಾವಿದರಿಗೆ ಅಂತೇಳಿ 2 ಗವರ್ಮೆಂಟ್ ದೊಡ್ಡ ಕೋಣೆಗಳನ್ನ ಇಲ್ಲಿ ಮಾಡಿದ್ವಿ. ಜೊತೆಗೆ ಒಂದು 500 ಜನ ಕೂಡುವಂತ ಇಲ್ಲಿ ವಿಶೇಷವಾದಂತಹ ಒಂದು ಸಭಾಭವನವನ್ನ ಇಲ್ಲಿ ನಿರ್ಮಾಣ ಮಾಡಿದ್ದೆವು. ನಿಜವಾಗ್ಲೂ ಈ ಸಂದರ್ಭದಲ್ಲಿ ನಮ್ಮ ಬೀದರಿನ ನಮ್ಮೆಲ್ಲರ ನೆಚ್ಚಿನ ಜನಪರ ಮತ್ತು ಜೀವಪರ ಕಾಳಜಿಯ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಂತ ಗೋವಿಂದ ರೆಡ್ಡಿ ಸರ್ ಅವರಿಗೆ ನಾನು ವಿಶೇಷವಾದ ಧನ್ಯವಾದ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಯಾಕಂದ್ರೆ ಈ ಕಟ್ಟಡವನ್ನ ನಮಗೆ ವಹಿಸೋದಿರ್ಬೋದು ಮತ್ತು ಸಣ್ಣ ಸಣ್ಣ ಪುಟ್ಟ ಏನೇ ಕೆಲಸಗಳಿರಲು ಯಾವುದಕ್ಕೂ ಒಂದು ಕ್ಷಣವನ್ನ ತಡ ಮಾಡಲಾರ್ದೇನೆ ಇಡೀ ಕನ್ನಡ ಸಾಹಿತ್ಯ ಪರಿಷತ್ತಿನ ಭವನದ ನಿರ್ಮಾಣಕ್ಕೆ ಅತ್ಯಂತ ರೀತಿಯಲ್ಲಿ ನಮಗೆ ಸಹಕಾರ ನೀಡಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳಿಗೂ, ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ, ನಮ್ಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸೇರಿದಂತೆ ಎಲ್ಲ ಅಧಿಕಾರಿಗಳಿಗೂ, ನಮ್ಮ ನಗರಸಭೆ ಇರ್ಬೋದು, ಉಳಿದಂಥ ಎಲ್ಲ ಇಲಾಖೆಗಳು, ಅವರೆಲ್ಲರಿಗೂ ನಾನು ವಿಶೇಷವಾದ ಧನ್ಯವಾದ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ನಿಜವಾಗ್ಲೂ ನನಗೆ ಎಲ್ಲಿಲ್ಲದ ಸಂಭ್ರಮ ಮತ್ತು ಖುಷಿ ತಂದಿದೆ ಅಂತಕ್ಕಂಥ ಮಾತಿನಿಂದ ಮತ್ತು ಬಸವರಾಜ ಜಿಲ್ಲೆಯ ಎಲ್ಲ ಕನ್ನಡಿಗರಿಗೆ ಅನಂತ ವಂದನೆಗಳು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಧನ್ಯವಾದಗಳು. ಕನ್ನಡ ಭವನ ಉದ್ಘಾಟನಾ ಸಮಾರಂಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಮಹೇಶ್ ಜೋಶಿ, ಪೌರಾಡಳಿತ ಸಚಿವ ರಹೀಂ ಖಾನ್, ಬಾಲ್ಕಿ ಸಂಸ್ಥಾನ ಮಠದ ಬಸವಲಿಂಗ ಪಟ್ಟದದೇವರು, ಎಂಎಲ್ಸಿ ರಘುನಾಥರಾವ್ ಮಲ್ಕೇಪುರಿ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.